ಹೊರಟಿದ್ದೆವು. ಒಂದನೇ ಅಂಶ RSS ಪಥಸಂಚಲನ ನಮ್ಮದು ಚಿತ್ತಾಪುರ ತಾಲೂಕಾದಿಂದ ನಮ್ಮ ಕಲಬುರಗಿ ಜಿಲ್ಲೆ, ನಮ್ಮ ಕರ್ನಾಟಕ, ಕಲ್ಯಾಣ ಕರ್ನಾಟಕದಿಂದ ಒಂದು ಸೈದ್ಧಾಂತಿಕ ಸಂಘರ್ಷ ಬಂದದ. ಈ ಸಂಘರ್ಷ ಬುದ್ಧ ಬಸವ ಅಂಬೇಡ್ಕರ್ ಅವರಿಂದ ಅದ. ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ಇವತ್ತಿಂದೇನು RSS ಸಿದ್ಧಾಂತದ ಅದ್ರ ವಿರುದ್ಧರ, ಉಸ್ಕೆ ಖಿಲಾಫ್ ಅವ್ರ ವಿರುದ್ಧರ. ಇವನ್ ಭಗತ್ ಸಿಂಗ್ರ ಫೋಟೋ ಅವ್ರು ಬಳಸ್ತಾ ಇದ್ದಾರೆ RSSನವ್ರ ಪಥಸಂಚಲನ ಟೈಮ್ನಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಳಸ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಬರಬೇಕು, ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದರೆ ಅವರಿಗೆ ಗೊತ್ತಾಗಬೇಕಿದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ದಹನ ಮಾಡುವುದರಲ್ಲಿ ಎಲ್ಲರೊಂದಿಗೆ ನೇತೃತ್ವ ವಹಿಸಿ ಅವ್ರು ಮನುಸ್ಮೃತಿ ದಹನ ಮಾಡಿದವರು ಇದ್ದಾರೆ. ಅವ್ರು ಹೇಳೋದು ಏನಂತ, ನಾನು ಹಿಂದೂ ಆಗಿ ಹುಟ್ಟಿರ್ಬೋದು ಆದರೆ ಹಿಂದೂ ಆಗಿ ಸಾಯೋದಿಲ್ಲ. ಅದಕ್ಕೆ ಬೌದ್ಧರನ್ನು ಸ್ವೀಕಾರ ಮಾಡಿದ್ರು. ಹಾಗಿದ್ರೆ RSSನವರೇ ನೀವು ಪಥಸಂಚಲನ ಮಾಡ್ತಾ ಇದ್ದೀರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಪ್ರಕಾರ ಹೇಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನವೇ ಈ ದೇಶದಲ್ಲಿ ನಡಿಬೇಕು, ಮನುಸ್ಮೃತಿ ಇಲ್ಲ, ಸುಟ್ಟಾಕ್ರಿ ಮನುಸ್ಮೃತಿ. ಮಹಾತ್ಮ ಗಾಂಧೀಜಿಯವರಿಗೆ ಕೊಲೆ ಮಾಡಿದಂಥ ನಾಥೂರಾಮ್ ಗೋಡ್ಸೆಗೆ ಧಿಕ್ಕಾರ ಹೇಳ್ರಿ, ಹೇಳಲ್ಲ. ಮತ್ತು ಇನ್ನೊಂದು ಸಮುದಾಯದ ಮೇಲೆ ಜನರಿಗೆ ಎತ್ತಿ ಕಟ್ಟುವಂಥದ್ದನ್ನು ಬಿಡ್ರಿ, ದ್ವೇಷ ಭಾಷಣ ಮಾಡೋದನ್ನು ಬಿಡ್ರಿ. ಪ್ರಭಾಕರ್ ಕಲ್ಲಡ್ಕ ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾನ ಆತ. ನಾನು ಏಕವಚನ ಬಳಸ್ತಾ ಇದ್ದೀನಿ ಮೊಟ್ಟ ಮೊದಲು ನನ್ನ ಲೈಫಲ್ಲಿ. ಯಾಕೆ ಬಳಸ್ತಾ ಇದ್ದೀನಿ? ನನ್ನಂಥ ಒಬ್ಬ ಮಹಿಳೆಯರನ್ನ, ತಾಯಂದಿರನ್ನ, ಹೆಣ್ಮಕ್ಳನ್ನ ಆತ ಅಪಮಾನ ಮಾಡಿದ್ದಾನ. ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಇವತ್ತು ದೇಶದಾದ್ಯಂತ ಇಲ್ಲಿವರೆಗೆ ಸಹಿಸ್ಕೊಂಡಿದ್ದೀವಿ, ತಾಳ್ಮೆ ವಹಿಸಿದ್ದೀವಿ. ನೀವು ಇದನ್ನೇ ಮುಂದುವರಿಸಿದ್ರೆ RSSನವರೇ, ಬಜರಂಗ್ ದಳದವರೇ, ವಿಶ್ವ ಹಿಂದೂ ಪರಿಷತ್ನವರೇ, ನಾವು ಇದನ್ನು ಸಹಿಸೋದಿಲ್ಲ. ಯಾಕಂದ್ರೆ 12ನೇ ಶತಮಾನಕ್ಕೆ ಹರಳಯ್ಯ ಮಧುವರಸ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿ ಕಟ್ಟಿ ಇಳಿಸಿದ್ರು. ಅವ್ರು ಯಾವತ್ತೂ ಪುರೋಹಿತಶಾಹಿ ಸಿದ್ಧಾಂತ ಒಪ್ಪಲಿಲ್ಲ. ನೀವೇನು ಮಾಡ್ಬೋದು? ಇಷ್ಟೇ ಮಾಡ್ಬೋದಲ್ಲ. ಗೌರಿನ ಕೊಂದಿದ್ದೀರಿ, ಮಹಾತ್ಮ ಗಾಂಧೀಜಿನ ಕೊಂದಿದ್ದೀರಿ, ಮತ್ತು ದಾಬೋಲ್ಕರ್ ಪನ್ಸರ್ನ ಕೊಂದಿದ್ದೀರಿ. ನೀವು ಕೊಲ್ಲೋದೇ ವಿಚಾರ ಅಲ್ಲ, ಕೊಲ್ಲೋ ಸಂಸ್ಕೃತಿಯನ್ನು ಇಟ್ಕೊಂಡು ನೀವು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಹೊಂಟಿದ್ದೀರಿ. ಅದಕ್ಕೆ ಚಿತ್ತಾಪುರದಲ್ಲಿ ಸರ್ಕಾರ ಹೇಳಿರೋದು ಏನಂದ್ರೆ, ವಿತೌಟ್ ಪರ್ಮಿಷನ್ ಸಾಧ್ಯ ಇಲ್ಲ. ಹಿಂದೆ ಶೆಟ್ಟರ್ ಅವರು ತಂತಾರಲ್ಲ, BJP ಅವರು ಯಾಕೆಷ್ಟು ಹುಚ್ಚರಂಗ ಮಾತಾಡ್ತಾ ಇದ್ದಾರ? ಯಾಕೆ ಇವರೆಷ್ಟು ಬಾಯಿ ಹೊಡ್ಕೊತಿದ್ದಾರ? ನಿಮ್ಮದೇ ಗೌರ್ಮೆಂಟ್ ತಂದಿರೋ ಸರ್ಕ್ಯುಲರು ಪಾಲಿಸ್ರಿ ನೀವು ಅದನ್ನು. ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ, ಖರ್ಗೆ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದಾಗಿರೋದ್ರಿಂದ ದಾಳಿ ಮಾಡ್ತೀರಾ ನೀವು? ಹಿಂದೆ ಜಗದೀಶ್ ಶೆಟ್ಟರ್ ತಂದಾಗ ಸರ್ಕ್ಯುಲರ್ ಬಾಯಿ ಮುಚ್ಕೊಂಡಿದ್ರಲ್ಲ ನೀವು. ಅದಕ್ಕೆ ದಲಿತ ವಿರೋಧಿ, ಮಹಿಳಾ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ, ದೇಶದ ವಿರೋಧಿ. ನಾಟ್ ಓನ್ಲಿ ಇದು ಅಷ್ಟೇ ಅಲ್ಲ, ದೇಶದ ವಿರೋಧಿಗಳು. ಹಾಗಾಗಿ ನಾವಿವತ್ತು ಚಿತ್ತಾಪುರದಲ್ಲಿ ನಾವು ಇತ್ತೀಚೆಗೆ ಹೋಗಿ ಸಭೆ ಮಾಡಿದ್ದೀವಿ. ಎಲ್ಲ ಸಮುದಾಯದ ಜನ ಬಂದಿದ್ರು. ಅಲ್ಲಿ ವಾತಾವರಣ ಆಕ್ರೋಶಿತದ, ಸಹಜ ಅಲ್ಲ. ಹೆಚ್ಚಿನ ಓಟ್ ಬಂದರೆ ಗೆದ್ದು ಮಿನಿಸ್ಟರ್ಗಳಾಗ್ತಾರಲ್ಲ, ಹಾಗಿದ್ರೆ ಹೆಚ್ಚಿನ ಜನ ಓಟ್ ಹಾಕಿದ ಜನರಿಗೆ ಆಕ್ರೋಶ ಬರೋದು ಸಹಜ ಅಲ್ಲ. ಆಕ್ರೋಶಿತರ, ಆತಂಕಿತರ, ಅಲ್ಲಿ ವಾತಾವರಣ ಸರಿ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ಅಲ್ಲಿ ಯಾರಿಗೂ ಸಹ ಪರ್ಮಿಷನ್ ಕೊಡಬಾರ್ದು ಪಥಸಂಚಲನ. RSSಗಂತೂ ಕೊಡಲೇಬಾರ್ದು. ಯಾಕಂದರೆ ಅವರು ಆಕ್ರಮಣಕಾರಿ ವರ್ತನೆ ಅದ ಅವರದ್ದು. ಡ್ರಮ್ ಬಡಿತಾರ, ಕೈಗೆ ಲಾಠಿ ಹಿಡಿತಾರ. ಹಾಗಾಗಿ ನಾವು ಹೇಳ್ತೀವಿ ಇವತ್ತು ಪರ್ಮಿಷನ್ ಕೊಡಬಾರ್ದು. ಹೌದು ಇಲ್ಲರನ್ನ, ಪರ್ಮಿಷನ್ ಕೊಡಬಾರ್ದು. ಇದನ್ನು ಎರಡನೇ ವಿಷಯ ಇರೋದು ನಮ್ಗೆ, ಮುಂದ್ಗಡೆ ಇನ್ನು ಮುಂದೆ ಫ್ಯೂಚರಲ್ಲಿ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಂಡು ಪಥಸಂಚಲನ ಮಾಡುವಾಗ ಅವರು ಲಾಠಿ ಇಲ್ಲದೆ ಕೊಡಬೇಕು ಅವ್ರಿಗೆ ಪರ್ಮಿಷನ್. ಲಾಠಿ ಕಿತ್ಕೊಳ್ರಿ. ಲಾಠಿ ಯಾಕೆ ಕೊಡ್ತೀರಿ? ಭಯ ಪಡಿಸ್ಲಿಕ್ಕೆ. RSS ಸಿದ್ಧಾಂತ ಭಯೋತ್ಪಾದನೆ ಸಿದ್ಧಾಂತ, ಭಯಪಡಿಸುವ ಸಿದ್ಧಾಂತ. ಯಾರ್ಯಾರಿಗೆ ಭಯಪಡಿಸ್ತದ ನಿಮಗೆ ಗೊತ್ತದ? ಮಕ್ಕಳಿಗೆಲ್ಲ ಊಟ ಮಾಡಿಲ್ಲ ಹಠ ಮಾಡಿದ್ರು ಅಂದ್ರೆ ಪೊಲೀಸ್ ಕರಿತೀನಿ ನೋಡು ಊಟ ಮಾಡು ಅಂತ. ಪೊಲೀಸಿಗೆ ಯಾಕೆ ಕರೀತಾರ? ಪೊಲೀಸ್ ಲಾಠಿ ಬಿಟ್ಟು ಹೋದ್ರೆ ಪೊಲೀಸಿಗೆ ಅನ್ಸ್ತಾರ? ಮಕ್ಕಳ ಸಹಿತ ಅಂಜಲ್ಲ. ಲಾಠಿ ಬಿಟ್ಟು ಹೋದ್ರ ಲಾಠಿಯಿಂದ ಭಯ ಅದ ಎಲ್ಲರಿಗೂ ಸಹಿತ. ಪೊಲೀಸ್ ಅಂದರೆ ಯಾಕೆ ಭಯ? ಲಾಠಿಯೊಂದಿಗೆ ಭಯ, ಬಂದೂಕಿನೊಂದಿಗೆ ಭಯ, ಆಯುಧದೊಂದಿಗೆ ಇರೋದ್ರಿಂದ ಭಯ. ಹಾಗಾಗಿ ನಾವು ಹೇಳೋದು ಲಾಠಿ ಸಹ ಭಯ ಹುಟ್ಟಿಸುವಂಥ ಅಪಾಯಕಾರಿ ಆಯುಧ. ನೀವು ಲಾಠಿ ತಗೊಂಡು ಯಾಕೆ ಹೋಗ್ತೀರಿ? ಇದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು. ಸಂವಿಧಾನದ ಪ್ರಕಾರ ಶಾಂತಿಯುತವಾಗಿ ಒಳ್ಳೆ ಘೋಷಣೆ ಹಾಕ್ರಿ, ಭಾರತ್ ಮಾತಾ ಕಿ ಜೈ ಅನ್ರಿ, ಭಾರತ್ ಜನತಾ ಕಿ ಜೈ ಅನ್ರಿ. ನಾವು ಇದೆಲ್ಲ ಅನ್ರಿ. ನಾವು ಡೆಮೋಕ್ರಸಿ ಇದೆ, ಎಲ್ಲರೂ ತಮ್ಮ ಭಿನ್ನಾಭಿಪ್ರಾಯದಲ್ಲಿ ವ್ಯಕ್ತ ಮಾಡ್ಬೇಕು. ನಾವೇನು ಬೇಡ ಅನ್ನಲ್ಲ, ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಯಾವಾಗ ಮಾಡ್ತೀವಿ? ಸರ್ಕಾರಕ್ಕೆ ಹೇಳ್ತೀವಿ ನಾವು. ಅವರಿಗೆ ಹೇಳ್ರಿ ಲಾಠಿ ಬಿಡ್ರಿ, ಭಾರತ ಜೆಂಡಾ ಹಿಡೀರಿ. ಅವರಿಗೆ ಹೇಳ್ರಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಒಂದು, ಬಾಯಿ ಹಮ್ ಸಬ್ ಬಾಯಿ ಬೆಹನ ಅನ್ಲಿ, ಸಪೋರ್ಟ್ ಮಾಡಿರಿ, ಕೊಡ್ರಿ ಪರ್ಮಿಷನ್. ಅವರು ದಸರಾ ಬಂದಾಗ ಮಹಿಳೆಯರ ಕೈಯಲ್ಲಿ ತಲವಾರು ಕೊಟ್ಟು ದುರ್ಗಾ ವಾಹಿನಿಗಳ ಮೂಲಕ ಈ ಉದ್ರೇಕಿತ್ ಮಾಡಿಸೋದಲ್ಲ, ಶತ್ರು ನಿರ್ಮಾಣ ಮಾಡೋದಲ್ಲ. ಈ ಕಲ್ಪಿತ ಶತ್ರು, ನಮ್ಮಲ್ಲಿ ಯಾರೂ ಶತ್ರು ಇಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ನಾವೆಲ್ಲ ಒಂದೇ ಇದ್ದೀವಿ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಒಂದೇ ಇದ್ದೀವಿ. ಈ RSSನವರು ಹಿಟ್ಲರ್ ಸಿದ್ಧಾಂತ ತಂದು ಒಂದು ಕಾಲ್ಪನಿಕ ಶತ್ರು ಮಾಡ್ಯಾರ, ಕಾಲ್ಪನಿಕ ಶತ್ರು. ಆದರೆ ಯಾರಿಗೆ ಕಾಲ್ಪನಿಕ ಶತ್ರು ಮಾಡ್ಯಾರಲ್ಲ, ಮುಸ್ಲಿಂ ಸಮುದಾಯ ಅಂದ್ಕೊಡ್ರಿ, ಅವ್ರ ಜೊತೆ ಅವ್ರ ದೋಸ್ತಿ ಇದೆ ಮ್ಯಾಲ. ಕೆಳಗೆ ಜನರ ಮಧ್ಯದಲ್ಲಿ ಕಾಲ್ಪನಿಕ ಶತ್ರು ಮಾಡ್ಯಾರ. ಲೋಕ ಸಮಾಜನ ಈ ಮಾತು ತಿಳ್ಕೊಬೇಕು ಜನ. ಎಂದೂ ಹಿಂದೂ ಮುಸ್ಲಿಂ ಶತ್ರು ಇಲ್ಲ. ಇಲ್ಲಿ ನಮಗೆ ಶತ್ರು ಮಾಡಿ ಅಲ್ಲಿ ಅವರು ಬೆಣ್ಣೆ ಹೊಡಿತಾರೆ. ಹಾಗಾಗಿ ನಾವು ಅನ್ನೋದು ಇಂಥದ್ದು ಬಿಡ್ರಿ. ಆವಾಗ ನೀವು ಈ ದೇಶದಲ್ಲಿ ಸಂವಿಧಾನ ದೊಡ್ಡದು. ಮನುಸ್ಮೃತಿಗೆ ಬೆಂಕಿ ಹಚ್ಚಲತ್ತೀವಿ ನೋಡ್ರಿ RSSನವರು. ಈ ಮನುಸ್ಮೃತಿ ತಪ್ಪದ, ಇದಕ್ಕೆ ಬೆಂಕಿ ಹಚ್ಚಲತ್ತೀವಿ ನೋಡ್ರಿ. ಈಗ ನೋಡ್ರಿ ಸಂವಿಧಾನ ನಮ್ಮದು ಭದ್ರಿ ಅಣ್ಣ ಭಾಳ ಕರೆಕ್ಟ್ ಹೇಳಿದರು. ಸಂವಿಧಾನವನ್ನು ನಾವು ಒಪ್ತೀವಿ, ಹೌದಾ? ಭಾರತದ ಬಾವುಟ ನಾವು ಒಪ್ತೀವಿ,
52 ವರ್ಷ ಭಾರತ ಜೆಂಡ ಹಚ್ಚಿಲ್ಲ, ನಾಚಿಕೆ ಬರಬೇಕು ಆರ್ ಎಸ್ ಎಸ್ನವರಿಗೆ. ಮಾನ ಮರ್ಯಾದೆ ಅಲ್ಲ, ದೇಶ ಪ್ರೇಮಿ ಅಲ್ಲ ನೀವು, ದೇಶದ್ರೋಹಿಗಳು. ರಾಷ್ಟ್ರ ಉಳಿಸ್ತೀರಂತ ರಾಷ್ಟ್ರವನ್ನು ನೀವು ನಾಶ ಮಾಡ್ಲಿಕ್ಕೆ ಹುಟ್ಕೊಂಡಿದ್ದೀರಿ, ನಾಶ ಮಾಡಲಿಕ್ಕೆ ನೀವು. ಹಾಗಾಗಿ ನಾವು ಹೇಳ್ತಿದ್ದೀವಿ, ಇಲ್ಲೇ ಬೈಠಕ್ ಮಾಡಿದ್ದೀವಿ ಕಲಬುರಗಿಯಲ್ಲಿ, ನಾವು ವಿರೋಧ ಮಾಡಿದ್ದೀವಿ. ಅವರಿಗೆ ಪಥಸಂಚಲನಕ್ಕೆ ಫಸ್ಟ್ ಪರ್ಮಿಷನ್ ಕೊಡಬಾರ್ದು, ನೆಕ್ಸ್ಟ್ ಅವರಿಗೆ ಲಾಠಿಯೊಂದಿಗೆ ಪರ್ಮಿಷನ್ ಕೊಡಬಾರ್ದು. ದೇಶದಾದ್ಯಂತ ಎಲ್ಲಿಯೂ ಸಹ ಲಾಠಿಯೊಂದಿಗೆ ಕೊಡಬಾರ್ದು. ಇಷ್ಟು ನಮ್ಮದು ಆಗ್ರಹ ಇರುತ್ತೆ.